ಸಂಸಾರ ಬೇಕವರು ಬೇಕವರು. ನಾನು ಬೆಳಗ್ಗೆ ಎಲ್ಲ ಎದ್ದು ಮನೆ ಕ್ಲೀನ್ ಮಾಡಾಯ್ತು. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಪೇ ತೊಗೊಂಡ್ಬಿಟ್ಟೆ ಅಂತ ಅನ್ಕೊತೀನಿ. ಇವತ್ತು ಭೀಮ್ ಅಮಾವಾಸ್ಯೆ. ಇವತ್ತಿನ ಸ್ಪೆಷಲ್ಲಾಗಿ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ಅದಾದಮೇಲೆ ನಾವು ರೆಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ನೀವು ನನ್ನ ಹಳೆ ವ್ಲಾಗ್ಸ್ ನೋಡಿರೋರು ಗೊತ್ತು ನಿಶುಮಾಗೆ ಪೂಜೆ ಮಾಡೋದು ಅಂದರೆ ಎಷ್ಟು ಇಷ್ಟ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಅವಳೇ ಪೂಜೆ ಮಾಡಬೇಕು. ಅದಾದಮೇಲೆ ಇನ್ನೂ ಪೂಜೆನೇ ಮುಗ್ದಿಲ್ಲ. ನಮ್ಮ ಮೇಡಮ್ಗೆ ಆಲೇ ಹೊಟ್ಟೆ ಹಸಿತಿದೆ ಅಂತ ಊಟ ಮಾಡ್ತಾ ಕೂತ್ಕೊಂಡ್ರು. ನನಗೆ ಭೀಮ್ ಅಮಾವಾಸ್ಯೆ ತುಂಬ ಅಂದರೆ ತುಂಬಾ ಸ್ಪೆಷಲ್. ಯಾಕಂದರೆ ನಾನು ವರ್ಷಕ್ಕೆ ಒಂದೇ ಸಲ ನನ್ನ ಹಸ್ಬೆಂಡ್ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು. ಅವ್ರ ಕಾಲೆಲ್ಲ ಮುಟ್ಟಿಸ್ಕೊಳ್ಳೋದೇ ಇಲ್ಲ ನನ್ನ ಹತ್ರ ಯಾವತ್ತೂ ಕೂಡ. ದಕ್ಷಿಣೆ ಕಡು ಯಾವ ದಕ್ಷಿಣೆ? ಪೂಜೆ ಮಾಡಿದ್ದಕ್ಕೆ ದಕ್ಷಿಣೆ. ಹಿಂಗೆ ಜೊತೆಗೆ ಖುಷಿಯಾಗಿ ಇರೋಣ. 100 ವರ್ಷ ಎಲ್ಲ ಆಗಲ್ಲ ಅಂತ ಹೇಳಿ ಇನ್ನೊಂದು 60 ವರ್ಷ ಇರ್ತೀನಿ. ನೀವೇ ನನ್ನ ಲೈಫಿಗೆ ಸಿಕ್ಕಿರೋ ಒಂದು ಬಿಗ್ಗೆಸ್ಟ್ ಗಿಫ್ಟು ನನಗೆ. ಸೊ ನಿಮ್ಮನ್ನ ಮದುವೆ ಆಗಿ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂತ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ದೀನಿ. ಐ ಲವ್ ಯು ಸೋ ಮಚ್ ಪೋ. ಹೀಗೆ ಯಾವಾಗಲೂ ಖುಷಿಯಾಗಿರೋಣ ಆಯಿತಾ. ಇದಾದಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹೇಳಿ ಓಲಾ ಬುಕ್ ಮಾಡಿಕೊಂಡು ಹೊರಟೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.